ಎಲ್ರಿಗೂ ನಮಸ್ಕಾರ. ಏನ್ರಿ ಸಮಾಚಾರ? ಅಸ್ತಿತ್ವಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಭಯಸ್ತಿತ್ವಂ. ಇವತ್ತು ಬೆಳಗ್ಗೆ ಜೂನ್ 4 ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಘಟನೆ ಎಲ್ಲರ ಮನಕ್ಕೆ ತೀವ್ರ ಆಘಾತ ನೀಡಿದೆ. RCB ತಮ್ಮ ಮೊದಲನೇ IPL ಟ್ರೋಫಿ ಗೆದ್ದ ಖುಷಿಯಲ್ಲಿ ಬೆಂಗಳೂರು ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸ್ಟೇಡಿಯಂ ಹತ್ರ ಬಂದಿದ್ರು. ಆದರೆ ಜನಸಮೂಹವನ್ನ ನಿಭಾಯಿಸುವ ನಿರ್ಲಕ್ಷ್ಯ ಅಥವಾ ವ್ಯವಸ್ಥೆಯ ಕೊರತೆಯಿಂದಾಗಿ ಅಲ್ಲೇ ದುರ್ಘಟನೆ ನಡೆದೋಯ್ತು. ಸ್ಟೇಡಿಯಂ ಆಚೆ ನಡೆದ ಕಾಲು ತುಳಿತದಿಂದಾಗಿ ಸದ್ಯದ ಅಪ್ಡೇಟ್ಸ್ ಪ್ರಕಾರ 11 ಜನರ ಜೀವ ಹೋಗಿದೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಸ್ಥಳೀಯದಲ್ಲಿರುವ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಈ ಘಟನೆ ನಮ್ಮೆಲ್ಲರ ಮನಸ್ಸಿಗೆ ಒಂಥರ ಬೇಸರವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ಪೂರ್ಣ ಹರ್ಷದ ಸಂದರ್ಭದಲ್ಲಿ ಅಷ್ಟು ದೊಡ್ಡ ದುರಂತ ನಡೆಯುವುದು ಅಸಾಧ್ಯ. ಆದರೂ ಇದೇ ನಿಜ. ಅಭಿಮಾನ, ಆನಂದ, ಆಹ್ಲಾದ ಎಲ್ಲವನ್ನು ಕ್ಷಣದಲ್ಲಿ ಭೀಕರ ದುರಂತ ಬದಲಾಯಿಸಿಬಿಡ್ತು. ರಾಜ್ಯ ಸರ್ಕಾರ ಈಗಾಗಲೇ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಆದರೆ ಇದು ಮುಖ್ಯ ಅಲ್ಲ. ಕ್ರೌಡ್ ಕಂಟ್ರೋಲ್ ಎಷ್ಟು ಮುಖ್ಯ ಅನ್ನೋದು ಈ ಘಟನೆ ಮತ್ತೊಮ್ಮೆ ತೋರಿಸುತ್ತೆ. ಇದು ಸರ್ಕಾರದ ನಿರ್ಲಕ್ಷ್ಯನೋ ಅಥವಾ ನಮ್ಮ ನಿರ್ಲಕ್ಷ್ಯನೋ ಗೊತ್ತಿಲ್ಲ. ಆದರೆ ಇಂದು ನಾವು ಒಂದು ಸತ್ಯವನ್ನು ಅರಿತಿದ್ದೀವಿ. RCB ಅಭಿಮಾನಿಯಾಗುವುದು ತಪ್ಪಲ್ಲ, ಆದರೆ ಜವಾಬ್ದಾರಿಯುತ ನಾಗರಿಕನಾಗುವುದು ಅದಕ್ಕಿಂತ ಮುಖ್ಯ. ಮದ್ಯ ಸೇವನೆ, ಧೂಮಪಾನ, ರಸ್ತೆಯಲ್ಲಿ ಕೂಗಾಟ, ಕಿಚ್ಚಾಟ, ಕುಪ್ಪಳಿಸೋದು, ಬೈಕನ್ನು ಜೋರಾಗಿ ಓಡಿಸೋದು, ಇದರಲ್ಲಿ ಮಾತ್ರ ಖುಷಿ ಸಿಗೋದಿಲ್ಲ. ಇದರಿಂದ ನಮ್ಮ ಆರೋಗ್ಯವೂ ಕೆಡುತ್ತೆ, ನಮ್ಮ ಪರಿಸರವೂ ಹಾಳಾಗುತ್ತೆ, ಜೊತೆಗೆ ಇಡೀ ಸಮಾಜವನ್ನು ನಾವು ಒಂದು ಅಪಾಯದ ಕಡೆಗೆ ದೂಡ್ತಾ ಇದ್ದೀವಿ. ಮಹಾನ್ ಆಟಗಾರನಾದ ವಿರಾಟ್ ಕೊಹ್ಲಿ RCBಯ ದೇವರು ಅಂತಾನೆ ಕರಿತೀವಿ. ನಾವು ಹೇಗೆ ಅವರ ಅಗ್ರೆಸಿವ್ನೆಸ್ನ ಇಷ್ಟಪಡ್ತೀವಿ, ಹೇಗೆ ಅವರ ಬ್ಯಾಟಿಂಗ್ನ ಇಷ್ಟಪಡ್ತೀವಿ, ಹೇಗೆ ಅವರು ಫೀಲ್ಡ್ ಮೇಲೆ ಓಡಾಡೋದನ್ನು ಇಷ್ಟಪಡ್ತೀವಿ, ಹೇಗೆ ವಿರಾಟ್ ಕೊಹ್ಲಿನೇ ಇಷ್ಟಪಡ್ತೀವಿ, ಹಾಗೆ ಅವರು ಕೂಡ ಒಂದು ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾರೆ. ಅದನ್ನು ಕೂಡ ನಾವು ಇಷ್ಟಪಡ್ಬೋದಲ್ವಾ? ಅದನ್ನು ಕೂಡ ನಾವು ಫಾಲೋ ಮಾಡ್ಬೋದಲ್ವಾ? ಹೇಗಿರುತ್ತೆ ಅವರ ಲೈಫ್ ಸ್ಟೈಲ್? ಸಹನೆ, ಶಿಸ್ತಿನ ಜೀವನ, ಆರೋಗ್ಯಕರ ಜೀವನ ಶೈಲಿ, ಏನು ತಗೋಬೇಕು, ಏನು ತಗೊಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬೇಕು, ಶಿಸ್ತು, ಸಂಸ್ಕಾರ, ಇದು ಮುಖ್ಯ ಅಲ್ವಾ ಸ್ನೇಹಿತರೆ? ಇಂತಹ ದುರಂತಗಳು ಇತಿಹಾಸದಲ್ಲಿ ಕಪ್ಪು ಅಕ್ಷರದ ಕಾಗದಗಳಲ್ಲಿ ಬರೆದಂತೆ ಉಳಿಯುತ್ತೆ. ಆದ್ದರಿಂದ ನಮ್ಮಿಂದ ಆದಷ್ಟು ಮುನ್ನೆಚ್ಚರಿಕೆ ಇರಬೇಕು. ಉಲ್ಲಾಸಕ್ಕಿಂತ ಜವಾಬ್ದಾರಿ, ಖುಷಿಗಿಂತ ಮಾನವೀಯತೆ, ವಿಜಯಕ್ಕಿಂತ ಸಂಸ್ಕಾರ ಮುಖ್ಯ ಸ್ನೇಹಿತರೆ. ಹಾಗಾಗಿ ಯೋಚಿಸಿ, ನಂತರವೇ ನಡೆದುಕೊಳ್ಳಿ. ಥಿಂಕ್ ಆ್ಯಂಡ್ ಆ್ಯಕ್ಟ್. RCB ಅಂದರೆ ಅದು ಬರೀ ಟೀಮ್ ಅಲ್ಲ, ಅದು ಒಂದು ಎಮೋಷನ್ ಅಂತ ಹೇಳ್ತಾರೆ. ಹೌದು, ಅದ್ರ ಜೊತೆಗೆ ಇನ್ನೊಂದು ಸೇರ್ಸೋಣ. RCB ಅಂದರೆ ಬರೀ ಎಮೋಷನ್ ಅಷ್ಟೇ ಅಲ್ಲ, ಜವಾಬ್ದಾರಿ ಕೂಡ. ಸೊ ಜವಾಬ್ದಾರಿಯುತ RCB ಫ್ಯಾನ್ಸ್ ಆಗೋಣ ಸ್ನೇಹಿತರೆ. ಇದು ನಮಗೂ, ನಮ್ಮ ನೆರೆ ಹೊರೆಯವರಿಗೂ, ನಮ್ಮ ದೇಶಕ್ಕೂ ಒಳ್ಳೆಯದು ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಈ ಘಟನೆ ಬಗ್ಗೆ ನಿಮ್ಗೇನು ಅನಿಸುತ್ತೆ? RCB ಕಪ್ ಗೆದ್ದಿದ್ದು ನಿಮಗೆ ಖುಷಿ ತಂದಿದೆಯಾ? ಹಾಗಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಟೇಕ್ ಕೇರ್, ಸಿ ಯು, ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.